ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಪ್ರಸ್ತುತಿ ನಾಗೇಶ್ ಕಾಲೂರ್. ಮೊದಲಿನಿಂದಲೂ ಅಷ್ಟೇ ನನಗೆ ಈ ಪ್ರಕೃತಿಯ ವಿಸ್ಮಯಗಳ ಬಗ್ಗೆ ತೀರದ ಕುತೂಹಲ. ಬೀನ್ಸ್ ಬೀಜವನ್ನು ಅಗತೆ ಮಾಡಿದ ಮಣ್ಣಿನಲ್ಲಿ ನೆಟ್ಟು ಅದರ ಮೇಲೆ ತೆಳುವಾಗಿ ಮಣ್ಣು ಮುಚ್ಚಿದ್ದೆ. ನೀರು ಹಾಕುತ್ತಾ ದಿನದಿನವೂ ಗಮನಿಸುತ್ತಿದ್ದೆ. 5-6 ದಿನಕ್ಕೆ ಮಣ್ಣಿನ ಮೇಲೆ ಮೊಳಕೆಯೊಡೆಯತೊಡಗಿತ್ತು. ನಂತರ ಕೆಲವು ದಿನಕ್ಕೆ ಅದರ ಎಲೆಗಳು ಕಾಣಿಸಿಕೊಂಡವು. ಮತ್ತೆ ಕೆಲವು ದಿನಕ್ಕೆ ತಾನು ಹಬ್ಬಬೇಕು ಎಂದು ಹಂಬಲಿಸುತ್ತಾ ಅದರ ಸುಳಿ ಮೇಲೇರತೊಡಗಿತ್ತು. ಆಧಾರ ಕಡ್ಡಿಗಳನ್ನು ಊರಿದ ನಂತರ ಅದು ಆ ಕಡ್ಡಿಗಳನ್ನು ತಬ್ಬಿ ಬಳಸಿಕೊಳ್ಳುತ್ತಾ ಮೇಲೇರತೊಡಗಿತ್ತು. ಅಂದರೆ ಅದು ಅದನ್ನು ಬೆಳೆಸುವವರೊಂದಿಗೆ ಸಂವಹನಕ್ಕೆ ತೊಡಗಿತ್ತು. ತನ್ನ ಇರುವಿಕೆಯ ಬಗೆಗೆ ಹೇಳತೊಡಗಿತ್ತು. ಇದು ಕೇವಲ ಮರಗಿಡಗಳ ವಿಚಾರ ಮಾತ್ರವಲ್ಲ, ನಮ್ಮ ಪ್ರಕೃತಿಯ ಪ್ರತಿಯೊಂದು ಜೀವಿಗಳು ಮತ್ತು ಚರಾಚರಗಳ ಬಗೆಗೂ ಅನ್ವಯಿಸುವ ವಿಚಾರ. ರಾತ್ರಿ ಬಾನಿನತ್ತ ಮುಖ ಮಾಡಿ ಕೂತು ನೋಡಿ, ಅಲ್ಲೊಂದು ಹೊಸ ಜಗತ್ತು ನಿಮ್ಮೆಡೆಗೆ ತೆರೆದುಕೊಳ್ಳುತ್ತದೆ. ಈ ಬ್ರಹ್ಮಾಂಡ 1000 ಕೋಟಿ ವರ್ಷಗಳಿಗೆ ಮೊದಲು ಕೇವಲ ಧೂಳಿನ ಕಣಗಳ ರಾಶಿಯಾಗಿತ್ತಂತೆ. ವಿಶ್ವ ಒಳಗೊಂಡ ನಕ್ಷತ್ರ ಮಂಡಲ ಅತೀ ಸಾಂದ್ರತೆಯಿಂದ ಕೂಡಿದ್ದ ಒಂದು ರಾಶಿಯಾಗಿತ್ತಂತೆ. ಈ ಧೂಳಿನ ಕಣಗಳು ಪ್ರೋಟಾನ್, ಎಲೆಕ್ಟ್ರಾನುಗಳಾಗಿ ವಿಭಜನೆಗೊಂಡು ಮಹಾಸ್ಫೋಟ ಸಂಭವಿಸಿ ಕಣ ವಿಭಜನೆಗಳಾಗಿ ಮೂಲವಸ್ತುಗಳು ಸೃಷ್ಟಿಯಾದವಂತೆ. ನಾವು ನೋಡುತ್ತಿರುವ ಆಕಾಶಕಾಯಗಳು, ಕ್ಷೀರಪಥ ಇವುಗಳೆಲ್ಲ ಕ್ರಮೇಣ ಸೃಷ್ಟಿಯಾದವಂತೆ. ನಾವು ನೋಡುತ್ತಿರುವ ಚುಕ್ಕಿಯೊಂದರ ಬೆಳಕು ನಮ್ಮನ್ನು ತಲುಪಲು ಲಕ್ಷಾಂತರ ವರ್ಷ ಬೇಕಾಗುತ್ತದಂತೆ. ಈ ಬ್ರಹ್ಮಾಂಡ ಈಗ ಇದ್ದಂತೆ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲವಂತೆ. ಹೀಗೆ ಅಗಾಧವಾದ ವಿಸ್ಮಯಕರ ವಿಚಾರಗಳನ್ನು ವಿಜ್ಞಾನ ನಮ್ಮ ಮುಂದಿಡುತ್ತದೆ. ನಾವು ಕೂಡ ಈ ಬೃಹತ್ ಬ್ರಹ್ಮಾಂಡದ ಕಣಗಳೇ ಆಗಿದ್ದೇವೆ. ಹಾಗಾಗಿ ನಾವು ಈ ವಿಶ್ವಶಕ್ತಿಯೊಂದಿಗೆ ನಿರಂತರ ಸಂಪರ್ಕದಲ್ಲೇ ಇದ್ದೇವೆ. ಬ್ರಹ್ಮಾಂಡದಲ್ಲಿ ಇಂಥ ಅನೂಹ್ಯ ವಿದ್ಯಮಾನಗಳನ್ನು ಗಮನಿಸುವಾಗ ನಾವೆಷ್ಟು ಕ್ಷುಲ್ಲಕ ಜೀವಿಗಳು ಎನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಬಹುದು. ನಾವು ಇಲ್ಲಿ ಈ ಭೂಮಿಯ ಮೇಲೆ ಹೇಗೆ ಹುಟ್ಟಿ ಬಂದೆವು? ಇದರ ಮೂಲ ಕಾರಣವೇನು? ನಮ್ಮ ಹುಟ್ಟಿನ ಹಿಂದಿರುವ ಗುಟ್ಟಾದರೂ ಏನು? ಬ್ರಹ್ಮಾಂಡದ ವಿಕಾಸಕ್ಕೆ, ಜೀವಿಗಳ ವಿಕಾಸಕ್ಕೆ ನೂರಾರು ವೈಜ್ಞಾನಿಕ ಕಾರಣಗಳಿರಬಹುದು. ಆದರೆ ಆ ಕಾರಣಗಳಿಗೆ ಮೂಲವಾದ ಒಂದು ಶಕ್ತಿ ಯಾವುದು? ತತ್ವಜ್ಞಾನಿಗಳು ಇದಕ್ಕೆ ಆಧ್ಯಾತ್ಮದಲ್ಲಿ ಉತ್ತರಗಳನ್ನು ಹುಡುಕುತ್ತಾರೆ. ವಿಶ್ವಕ್ಕೆ ಆದ್ಯಂತಗಳಿಲ್ಲ ಅನ್ನುತ್ತಾರೆ. ಸಮುದ್ರಕ್ಕೆ ಹೋದರೂ ನಮ್ಮ ಬೊಗಸೆಯಲ್ಲಿರುವ ನೀರಿಗೆ ಮಿತಿಯಿದೆ. ಅದೇ ರೀತಿ ನಾವು ಈ ಬ್ರಹ್ಮಾಂಡದ ಉಗಮದ ಕುರಿತಾಗಿ ತಿಳಿಯುವಾಗಲೂ ಒಂದು ಮಿತಿ ಇದ್ದೇ ಇದೆ. ಪಂಚಭೂತಗಳಿಂದಾದ ಈ ದೇಹ ಕೊನೆಗೆ ಅದರಲ್ಲೇ ಲೀನವಾಗುವ ವಿಚಾರ ನಮಗೆ ಗೊತ್ತು. ಆದರೆ ಆ ದೇಹದೊಳಗಿರುವ ಪ್ರಾಣದ ಬಗ್ಗೆ ಗೊಂದಲಗಳಿದ್ದೇ ಇದೆ. ಅದರ ರೂಪ, ಆಕಾರ ನಮಗೆ ಗೊತ್ತಿಲ್ಲ. ದ್ವೈತ, ಅದ್ವೈತ ತತ್ವ ಸಿದ್ಧಾಂತಗಳು ಅದನ್ನು ವಿಶ್ಲೇಷಿಸುತ್ತವೆ, ವಿಮರ್ಶಿಸುತ್ತವೆ. ಅದು ಪಂಡಿತರ ಸ್ವತ್ತು. ಅದು ತೆರೆದಿಡುವ ಸತ್ಯಗಳು ನಮ್ಮಂಥ ಪಾಮರರಿಗೆ ಅರ್ಥವಾಗುವುದಿಲ್ಲ. ಹಗಲು ತಾರೆಗಳು ಬಾನಿನಲ್ಲಿ ಕಾಣುವುದಿಲ್ಲ ಎಂದ ಮಾತ್ರಕ್ಕೆ ತಾರೆಗಳೇ ಇಲ್ಲ ಎಂದು ವಾದಿಸುವುದು ಮೂರ್ಖತನ. ಆದರೆ ಇವೆಲ್ಲವುಗಳ ಬಗ್ಗೆ ತರ್ಕಕ್ಕೆ ನಿಲುಕುವ ವಿಚಾರಗಳನ್ನಾದರೂ ನಾವು ತಿಳಿದಿರಬೇಕಲ್ಲವೇ? ಮನುಷ್ಯರಾದ ನಾವು ನಮ್ಮ ಹುಟ್ಟಿಗಾಗಿ ಯಾರಿಗೂ ಅರ್ಜಿ ಬರೆದು ಹಾಕಿ ಈ ಭೂಮಿಯಲ್ಲಿ ಹುಟ್ಟಿಲ್ಲ. ನಾವು ಹುಟ್ಟಿರುವ ಜಾತಿ, ಮತ, ಪಂಥಗಳು ಕೂಡ ನಾವು ಆಯ್ದುಕೊಂಡದ್ದಲ್ಲ. ವಿಜ್ಞಾನ ತಂತ್ರಜ್ಞಾನಗಳು ಎಷ್ಟೇ ಬೆಳೆದಿದ್ದರೂ ಇಂಥದ್ದೇ ದಿನ, ಇಂಥದ್ದೇ ಹೊತ್ತಿಗೆ ನಾವು ಕೊನೆಯ ಉಸಿರನ್ನು ಎಳೆಯುತ್ತೇವೆ ಎಂಬ ವಿಚಾರ ಕೂಡ ನಮಗೆ ಗೊತ್ತಿಲ್ಲ. ಈ ಸೃಷ್ಟಿ ಶಕ್ತಿಯ ಮೂಲಕವೇ ನಮ್ಮ ಆಲೋಚನೆಗಳು ಹುಟ್ಟುತ್ತಿರಬಹುದು. ಒಳಿತು ಮಾಡಬೇಕೆಂಬ ಮನೋಭಾವವಿರುವವರಿಗೆ ಒಳ್ಳೆಯ ಆಲೋಚನೆ, ಕೆಡುಕು ಮಾಡಬೇಕೆಂಬ ಮನೋಭಾವವಿರುವವರಿಗೆ ಕೆಟ್ಟ ಆಲೋಚನೆ. ನೀರಿನ ಮೇಲಿನ ಗುಳ್ಳೆ ಯಾವಾಗ ಬೇಕಾದರೂ ಒಡೆದು ಹೋಗಬಹುದು. ನಮ್ಮ ಬದುಕು ಕೂಡ. ಒಳ್ಳೆಯದನ್ನೇ ಯೋಚಿಸೋಣ, ಒಳ್ಳೆಯದನ್ನೇ ಮಾಡೋಣ. ಈ ವಿಶ್ವಶಕ್ತಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರೋಣ. ಒಳಿತಿನ ಕಡೆಗೆ ಮುಖ ಮಾಡೋಣ. ಇದುವರೆಗೆ ನಾಗೇಶ್ ಕಾಲೂರ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.